ಸಾವಿತ್ರಿ ಅಂತ ಜಯ ಗಳಿಸ್ಯಾಳ. ಸತ್ತ ಗಂಡನ ಪ್ರಾಣ ನಾವು ತಂದ ಮೆಟ್ಟಿಗೆ ಹಚ್ಚಿದೀವು, ಸತ್ತ ಹೆಂಡತಿ ಪ್ರಾಣ ನೀನು ತಂದ ಮೆಟ್ಟಿಗೆ ಹಚ್ಚಿನಿ. ನಂಗ ಪುರಾಣ ಲೇಖಿ ಕೂಡ ಮುಂದಿನ ಸಂಧಿ ಇರ್ಲಿ. ಹಂಗೇನು ಬ್ಯಾಡಿಪ್ಪ, ನಾಳೆ ಛತ್ಯಾನ ಬೇಕಾದ, ಈಗ ಕಡಿಸ್ಕಿಸಿಂದ ಏನು ಮಾಡ್ತೀವನ. ಅದಕ್ಕ ಅಂತ ದೆವ್ವ ಬಡದ ದೇವ ಏ ದೇವರ ಇರವದು ಏ ಅವನ ಊರಿಗೆ ಮತ್ತ ನಿನ್ನ ಊರಿಗೆ ಎಷ್ಟ ಆಯ್ತು ತಮ್ಮ. ಏ ಅವನ ಊರಿಗೆ ಮತ್ತ ನಿನ್ನ ಊರಿಗೆ ಆರು ಶಾಸ್ತ್ರ 18 ಪುರಾಣ ಎಲ್ಲ ಏ ಕೂಗತಾವ್ರಿ ದೇವರ ಹೆಸರ. ಏ ಒದರಿ ಒದರಿ ವೇದ ಶಾಸ್ತ್ರ ಓದಿಯ ನಿನ್ನ ದೇವರಿದ್ದಾರ ಎಲ್ಲಿ ನಿನ್ನ ಕಲಿಸಿದ ಗುರವಿನ ಕರಸು ನಿನ್ನ ದೇವ್ರ ತೋರ್ಸುತ್ತಾನ ಒಪ್ಪು ಈ ಪ್ರಶ್ನೆ ತಿಳಿದದೇನ ಕನಸು. ಏ ನನಗ ಕೂನ ಇಲ್ಲೋ ನಿನ್ನ ದೇವರು, ನನಗ ಕೂನ ಇಲ್ಲೋ ಏನು ಕೇಳ್ತಾರಪ್ಪ ಕವಿಗಳು. ದೇವ್ರ ದೇವ್ರ ಅಂತ ದೆವ್ವ ಬಡದೇನೋ, ದೇವ್ರ ಇರುದು ಯಾವ ಊರ? ನಿನ್ನ ಕಣದಾಳ ಊರಿಗೆ ಮತ್ತ ಪರಮಾತ್ಮನ ಊರಿಗೆ ಏನು 1000 ಕಿಲೋಮೀಟರ್ ಐತಿವ, ಏನು 200 ಕಿಲೋಮೀಟರ್ ಐತಿವ, ಏನ್ ನಿನ್ನ ಮನ್ಯಾಗ ವಸ್ತಿ ಹೊಡೆದಾನವ, ಎಷ್ಟು ಫರಕ್ ಐತಿ ಅಂತ ಕೇಳ್ತಾರ ಕವಿಗಳ. ಇದು ಅಲ್ಲದರಿ ಒಂದ್ ಮಾತು ಹೇಳ್ಯಾರಿಪ್ಪ. ಏನಂತ ಹೇಳ್ಯಾನ ಹುಡುಗ? ಉಪ್ಪ ನೀರ ಉಣ್ಣುವ ವರತ್ಯಲ್ಲ, ಪತಿಗಿವಾದ ಹಾಕಕ್ಕಿ ಗರತ್ಯಲ್ಲ. ಹೌದು. ಮಂಗಳ ಸೂತ್ರ ಇಲ್ಲದ ಆ ಮಂಗಳ ಮಾನು ನೀನು ಮಾಡುವ ಆರುತ್ಯಲ್ಲ. ಕೊಳ್ಳಾಗ ತಾಳಿ ಬೇಕ, ಕಾಲಾಗ ಕಾಲುಂಗ್ರ ಬೇಕ, ಹಣಿ ಮ್ಯಾಲ ಕುಕುಮ ಬೇಕ, ಕೈಯಾಗ ಹಸರ ಬಳಿ ಬೇಕ. ಇತ್ತು ನೆಲ ಇಟ್ಟಂತ ಮಾಲಕ್ ನಾದನಿ, ಜಗದಾಗ ಗಾಂಡ ಬಾಳ ದೊಡ್ಡವ ಅಂತ ಹೇಳ್ತಾನಿವ. ಇದಕ್ಕೆ ಬಹುಶಃ ಧಾರವಾಡಗಳಿಗೆ ಮುಗದಂಗ ಕಾಣ್ತಾವ್ರಿ ಕಣದಾಳ ಲಸ್ಮಾಣಗ. ಮುಗದವ್ರಿ 3 ಮಂದಿಗೆ ಮುಗದಾವ್. ಯಾಕೋ ತಮ್ಮ? ಮಧ್ಯಾಹ್ನದಾಗ 2. ಯಾಕಂದ್ರೆ ಜಗದಾಗ ಗಾಂಡ ದೊಡ್ಡವ, ಗಂಡನ ಕಾಲ ಬೀಳ್ರಿ, ಗಂಡನೇ ಗುರು, ಗಂಡನೇ ದೇವ್ರ. ಇರ್ಲಿ ನಿನ್ನ ಮಾತಿನಂಗ ಗಂಡನ ಕಾಲ ಬೀಳೋನು ಇಲ್ಲ ಅಂದಿಲ್ಲ. ಗಂಡ ಹೆಂಡತಿ ಗತ್ತಿರ್ಬೇಕು, ಸಂಸಾರದೊಳಗ ಜತ್ತಿರ್ಬೇಕು. ಅಕ್ಕಿ ಮಾತಿನಾಗ ಅವ ಇರ್ಬೇಕು, ಅವನ ಮಾತಿನಾಗ ಅಕ್ಕಿರ್ಬೇಕು. ಅಕ್ಕಿ ಕಾಲ ಅವರೇ ಬೀಳಿ, ಅವನ ಕಾಲ ಅಕ್ಕಿರೇ ಬೀಳಿ. ಅದು ಗಂಡ ಹೆಂಡತಿಗೆ. ಯಾಕಂದ್ರೆ ಇಬ್ಬರದು ಜತ್ ಇದ್ದಾಗಿದ ಮಾತ. ಅವ್ರವ್ರ ಕಾಲ ಅವ್ರವ್ರ ಬೀಳುವಾರಕ್ಕ. ಇದು ನೀ ಹೇಳುದು ಬಹಿರಂಗದಾನ ಸುದ್ದಿ. ನಾ ಕೇಳತ್ತಿ ನಿನಗ ಪುರಾಣ ಲೇಖಿ. ಗಂಡನ ಕಾಲು ಬೀಳ್ಬೇಕಂದಿ, ಅವ್ರಿಬ್ರು ಸನುಕೂಲ ಇದ್ರ ಕಾಲು ಬೀಳ್ಬೋದಲ್ಲ. ಆದ್ರ ಪುರಾಣದೊಳಗ ಒಂದ್ ಅಗದ್ರಿ ಐರೇಗ್ಯದ್ರಿ ಮಹಾಭಾರತದೊಳಗ. ಹೊತ್ತ ಹೊಂಟ ತನ್ನ ಮನಿ ಬಿಟ್ಟು ಹೊರಗೆ ಬರಬೇಕಾದ್ರ ಧರ್ಮರಾಜ ಏನು ಮಾಡ್ತಿದ್ವ? ಮಾಡ್ಕೊಂಡ ಹೆಂಡತಿ ದ್ರೌಪದನ ಕಾಲ ಬೀಳಲಾರ್ದ ಹೊರಗ ಬರ್ತಿದ್ದಿಲ್ಲ. ನೀ ಹೇಳ್ತಿ ಗಂಡನ ಕಾಲು ಬೀಳ್ಬೇಕ. ಗಂಡನ ಕೂತ್ಕೊಂಡ ಹೆಂಡತಿ ಕಾಲ ಏನ ಕಾರಣಕ್ಕ ಬಿದ್ದ ನೋಡ್ರಿ. ಏನ್ರ ತಪ್ಪು ಮಾಡ್ರ ಕಾಲು ಬೀಳ್ತಾರ. ಅಂತದೇನು ತಪ್ಪು ಮಾಡಿದ ಗಂಡ ಹೆಂಡತಿ ಕಾಲು ಬೀಳ್ಬೇಕಾದ್ರ ಯಾವ ಸನ್ನಿವೇಶಕ್ಕ ಬಿದ್ದಾನ? ಇವನು ಬೀಳ್ತಾನತಿಯ ಬಿದ್ದ ಬಂದಾನ ಮನ್ಯಾಗ ಅವನ ಕಾಲ. ಅವನ ಕಾಲ ಬೀಳ್ಬೇಕ. ಬಿದ್ರನ ಅರಿ ಬಿಸ್ತ್ರಿ ಆಗ್ತಾವ, ಇರಕ ತಿಪ್ಪಿಯಾಗ ಬಿದ್ದ ನಾಯಿ ಆಗ್ತಾರ ಇವ್ರು 3 ಮಂದಿ.
ತಾಯಿ ಚಾಕ್ರಿ ಮಾಡ್ರ ಚಂಜಿಕ ಬಾಕ್ರಿ ಹೌದ್ರಿ ಕೇಳಕ ತಮ್ಮ ನಾಟಕ ಬಂದಾದಿತ್ತ ಕಣದಾಳ ಲಕ್ಷ್ಮಣ ಹಾ ಅದಕ್ಕ ಸ್ವತಃ ನಿನ್ನ ಧರ್ಮರಾಜ ಹೆಂಡತಿ ಕಾಲ ಬೀಳ್ತಿದ್ದ ಹೌದು ಹೌದಲ್ಲ ಏನ ಇದು ಅಲ್ಲದ ಇನ್ನೊಂದು ಮಾತು ಹೇಳ್ರಿ ಮತ್ಯಾವ್ದ್ರಿ ಜಗದಾಗ ಗಂಡದ ಹೊಡ್ಡವ ಗಂಡನೇ ಸರ್ವಸ್ವ ಹೌದು ಗಂಡ ಹೆಣ್ತಿನ ಮೇಟಿಗೆ ಹೆಚ್ಚನತ್ರಿ ಹೆಣ್ತಿ ಮೇಟಿಗೆ ಹೆಚ್ಚಂಗಿಲ್ಲ ಯಾರ ಹೌದು ಹೌದು ಆಕಿ ಹೆಣ್ತಿ ಅಕ್ಕ ಮಾದೇವಿ ದೊಡ್ಡಕ್ಕಿದ್ದಳು ಮಾಡ್ಕೊಂಡ ಗಂಡನ ಬಿಟ್ಟು ಬಂದಾಳು ಓಡಿ ಬಂದಾಳು ಅಂತ ಹೇಳಿದಿ ನಿನಗ ವಿಷಯ ತಿಳಿದ್ರ ವಿಷಯ ಕೈ ಹಾಕ ಹೌದಲ್ಲ ವಿಷಯ ತಿಳಿಲಿಕ್ಕಾದ್ರ ಸನಿ ಹಾಯ್ಲಕ್ ಹೋಗ್ಬೇಡ ಸುಟ್ಟುಕೊಂಡ ಸತ್ಯ ಅಕ್ಕ ಮಾದೇವಿ ಸನಿಕ ಬಂದ್ರ ಹೌದಲ್ಲ ಕೌಶಿಕ ರಾಜ ಅಂತ ಕೌಶಿಕ ರಾಜ ಮಾತು ಮೀರಿದಕ್ಕಾಗಿ ಸುಟ್ಟುಕೊಂಡ ಸತ್ತನಕ್ಕೆ ಕೈಯಾಗ ಹೌದಲ್ಲ ಯಾವ ತಂದೆ ಹೆಸರು ನಿರ್ಮಲ ಶೆಟ್ಟಿ ತಾಯಿ ಸುಮಿತ್ರಾ ಹೊಟ್ಟಿಲೆ ಹುಟ್ಟಿಳ ಅಕ್ಕ ಮಹಾದೇವಿ ಒಳಗಿನ ಗುಟ್ಟು ಹೇಳ್ತೀನಿ ಕೇಳಿ ನಿನಗ ನಿರ್ಮಲ ಶೆಟ್ಟಿ ತಾಯಿ ಯಾವ ತಂದೆ ಇದ್ದ ಸುಮಿತ್ರಾ ದೇವಿ ತಾಯಿ ಇದ್ದಳು ಕೌಶಿಕ ರಾಜ ಊರಾಗಿಂದ ಆನಿ ರಥದ ಮೇಲೆ ಕುತ್ಕೊಂಡು ನಡೆದಿದ್ದ ಮೆರವಣಿಗೆ ನಡೆದಾಗಿಕ್ಕಿ ಅಕ್ಕ ಮಹಾದೇವಿ ತನ್ನ ಗೆಳತಿಯರ ಒಳಗ ನಿತ್ತಿಳ ಒಯ್ಯಾಕ ಬಂದಿಳು ಹೌದು ನೋಡ್ಲಾರ್ದಂತ ಯವ್ವನ ಹಾಕಿ ರೂಪ ಹಾಕಿ ಮಾರಿ ಮ್ಯಾಗಿನ ಕಳಿ ನೋಡಿದ್ರೆ ಕುಡ್ಡಗ ಸಹಿತ ಕಣ್ಣು ಬರುಲೇಕಿತ್ತ ಅಂತ ಯವ್ವನದ ಹುಡುಗಿ ಬಂಗಾರ ವರ್ಣ ಬಂಗಾರ ವರ್ಣ ಅಂತ ಇತ್ತಕಿದ ವರ್ಣ ಇವ ಕೌಶಿಕ ರಾಜ ಏನ ಆನಿ ಮ್ಯಾಲ ರಥದಾಗ ಕೂತಿದ್ಲ ಇವನು ನೆದರ್ ಬಿತ್ತಕ್ಕಿ ಮ್ಯಾಗ ಅಕ್ಕಿ ಮ್ಯಾಲ ನೆದರ ಹೋದಾಗ ಅಲ್ಲಿ ಒಂದ್ ಅಗದಾತ್ರಿ ಹೋಗತಾನ ತನ್ನ ಕೈ ಒಳಗಿರುವಂತ ಸೈನಿಕರನ್ನ ಕಳಿಸ್ತಾನ ಆ ಹುಡುಗಿ ತಾಯಿ ತಂದೆ ಯಾರದಾರ ನೋಡು ಆ ಹುಡುಗಿ ಮ್ಯಾಲ ನನ್ನ ಮನಸ್ಸಾಗ್ಯದ ನನ್ನ ಪಟ್ಟದ ರಾಣಿ ಮಾಡಿ ತಗೋಬೇಕಂತನು ಮತ್ತ ಅವ್ನ ಕೇಳಿ ಬಾ ಅದು ಹೆಂಗ ಸಖುಷಿದಿಂದ ಕೊಟ್ರನು ಲಗ್ನ ಆಗತ್ತನು ಸಖುಷಿದಿಂದ ಕುಡ್ದಿದ್ರು ಆ ಅವ್ವ ಅಪ್ಪನ ಹೋದ ಬಂದಿ ಕಾನೆದಾಗ ಒಗದ್ರಿ ಹಾಕೋದಕ್ಕೆ ಲಗ್ನ ಆಗತ್ತನಂದ ಈ ಸುದ್ದಿ ತಿಳಿತ ಅಕ್ಕ ಮಹಾದೇವಿಗೆ ನನ್ನಿಂದ ನನ್ನ ತಾಯಿ ತಂದೆ ಕಷ್ಟ ಪಡ್ತಾರ ಬಾಯಿನ ತಿಳ್ಕೊಂಡು ಕೌಶಿಕ ರಾಜ ಹೇಳ್ತಾಳ ನಿನ್ನ ಲಗ್ನ ಆಗತ್ತನ ಖರೆ ನನ್ನ 3 ಕರಾರ ಕಂಡೀಷನ್ ಅದಾವ ಅದಕ್ಕೆ ಒಪ್ಕೊಂಡ್ರ ಅಟ್ಟ ಲಗ್ನ ಇರ್ಲಿಕ್ಕ ಆಗಂಗಿಲ್ಲ ನಾ ಅಂದಳಕ್ಕೆ ಬೇಕಂದ್ರ ಅಕ್ಕ ಮಹಾದೇವಿ ಚರಿತ್ರೆ ಓದಿ ನೋಡ ಅದಕ್ಕ ಹೇಳ್ತಾಳ ಅಕ್ಕ ಮಹಾದೇವಿ ನಾನು ದೇವರ ನಾಮಸ್ಮರಣೆ ಒಳಗ್ ಕೂತಾಗ ನನ್ನ ನಾಮಸ್ಮರಣೆ ಭಂಗ ಮಾಡುವಂಗಿಲ್ಲ ನನ್ನ ಮ್ಯಾಲ ರಾಜಾದೇನನ್ನುವಂತ ದಬ್ಬಾಳಿಕೆ ಮಾಡಂಗಿಲ್ಲ ನನ್ನ ಅಪ್ಪಣೆ ಇಲ್ಲದ ನನ್ನ ಮೈನಿ ಮುಟ್ಟಂಗಿಲ್ಲ ಇಟ್ಟ ಕರಾರ ಕಂಡೀಷನ್ ಇದ್ರ ನಾನು ಮಾಡ್ಕೋ ಆಗಂಗಿಲ್ಲ ನಿತ್ತಳಕಿ ಪ್ರಾಣ ತ್ಯಾಗ ಮಾಡ್ತೀನಿ ನಿನ್ನ ಮಾಡ್ಕೊಳಂಗಿಲ್ಲ ಅಂದಾಗ ಅದೇನೋ ಅತ್ತಾರಲ್ರಿ ಸಣ್ಣ ಆದಾಗ ಅದೇನತ್ತಾರ ತನಗೆ ಬೇಕಾದಾಗ ಸೂಜಿ ಆಗೋದು ಸುದ್ದ ಆದ್ಮೇಲೆ ಡಬ್ಬಣ ಆಗೋದಾಗದ ಮಾಡಬೇಡ್ರಿ ಹಂಗ ಮಾಡ್ಕೊಳ್ತಕ್ಕ ಸೂಜಿ ಆದ ಹಿಂದಾಗಡೆ ಡಬ್ಬಣಾಗಿ ನಿಂತು ನೋಡಿ ರಾಜ ತನ್ನ ಮನ್ಯಾಗ ಹೋಗಿ ಅವಾಗಿಕ್ಕಿ ದೇವರ ನಾಮಸ್ಮರಣೆ ಒಳಗ ಕೂತಿಳ ದೇವರ ಕೋಲಿ ಒಳಗ ಹೋಗಿದ್ ನೋಡಿದ ಎಷ್ಟು ದಿವಸ ತಕ್ಕಾರೆ ನೋಡ್ತಾನೆ ಇವರೇ ಮಗಲಾಗ ಬೆಲ್ಲ ಇಟ್ಕೊಂಡು ಇರಿವಿ ತಿನ್ನೋದು ಬಿಟ್ಟಿತ್ತೇನ್ರಿ ಹೋಗೋದ ನಾತಕ್ಕಾಗಿ ಸಾಲ ಇಕ್ಕಿ ಹೋಗ್ತದ ಹಂಗ ಇವ ಆಲಿಕ್ಕಿ ಮುಂದೆ ಕೂತಿನ ಒಟ್ಟ ಅವನ ಕಾಮ ಉತ್ಪತ್ತಿ ಆತವನಲ್ಲಿ ಬಿಡಬಾರ್ದನ್ನುವಂತ ಹಠ ತೊಟ್ಟ ಇವನಲ್ಲಿ ಹಠ ತೊಟ್ಟ ಕಾಮನುವಂತ ಪಿತ್ತ ನೆತ್ತಿಗೆ ತುಂಬಿ ತುಳಕಲಕ್ಕೈತು ಅಕ್ಕಿನ ಕೇಳಲಾರ್ದ ಅಕ್ಕಿ ಶರಗ ಹಿಡಿದ ಜಗಲಕತ್ತ ಯಾವಾಗ ಶರಗ ಹಿಡ್ದ ಅವಾಗ ಹೇಳ್ತಾಳ ಏ ಕೌಶಿಕ ಏನನ್ನ ನಂಗೆ ಮಾತು ಕೊಟ್ಟಿದ್ಯೋ ಇಲ್ಲಿ ಏನು ಬಂದು ಮಾಡ್ಲಕತ್ತೀರಿ ನನ್ನ ಅಪ್ಪಣೆ ಇಲ್ಲದ ನನ್ನ ಮುಟ್ಟಂಗಿಲ್ಲ ನನಗೆ ವಚನ ಕೊಟ್ಟಿ ನೀನು ಮಾಡ್ಕೊಂಡೆನ್ನ ಅದಕ್ಕ ನನ್ನ ಮರ್ಜಿ ಇಲ್ಲದ ನನ್ನ ಮೈ ನೀ ಮುಟ್ಟಿ ಅಂದ್ರೆ ಈ ಪಿತಾಂಬರ ನನ್ನ ಶರಗ ನೀ ಹಿಡಿದಿ ಅಂದ್ರ ಸುಟ್ಟ ಬೂದಿಯಾಗಿ ಹೋಗತ್ ಹೇಳಿಕಿಸಿಂದ ಅಂದಾಗ ಜಾಗದ ಮೇಲೆ ಸುಟ್ಟ ಬೂದಿಯಾಗಿ ಬಿದ್ದಾನವ ಮೊದಲ ಮಾತಿನೊಳಗ ಮಾತಿಲ್ಲದವನ ಮೋತಿ ನೋಡಬಾರದು ನೀತಿ ಇಲ್ಲದ ಕೋತಿ ಹತ್ತರ ಸತ್ರ ಮಾತಾಡಬಾರದತ್ತ ಹಂಗ ಮಾತ ಕೊಟ್ಟದಿ ಮಾತಿನ ಉಳಿದು ನಿನಗ ನೇಗಿಲ್ಲ ಸುಟ್ಟುಕೊಂಡ ಸತ್ತದಿ ಆಕೆನ ಗಂಡ ಬಿಟ್ಟು ಬಂದಾಳ ಏನ ಅದಕ್ಕ ಬಿಟ್ಟು ಬಂದಾಳ ಕೇಳಿ ಅದ ನಿನ್ನ ತಪ್ಪದ ಇನ್ನ ಗಂಡ ಬಹಳ ದೊಡ್ಡವ ಮೆಟ್ಟಿಗೆ ಹಚ್ಚನತ್ರಿ ಗಂಡ ಯಾರಿಗೆ ಹಚ್ಚೇದಿ ನನ್ನ ತಂಗಳ ತುಕಡಿ ಯಾರನ್ನ ಮೆಟ್ಟಿಗೆ ಹಚ್ಚೇದಿ ನಿನಗ ಮೆಟ್ಟಿಲ್ಲ ನೆಟ್ಟಗ ನನ್ನ ನೀ ಮೆಟ್ಟಿಗೆ ಹಚ್ತಿ ಅದು ಮೆಟ್ಟಿಗೆ ಹಚ್ಚೇನೆ ಅಂತ ಹೇಳಿದಿ ಕೌರವರ ಪಾಂಡವರ ಪಗಡಿ ಆಟ ಆಡುವಾಗ ಕೌರವರ ಕೈಯಾಗ ಸೋಲಾತ್ರ ಇದ ಪಾಂಡವರಿಗೆ ಸೋಲಾದಾಗ ವಸ್ತ್ರ ವೈಡೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ರಾಜ್ಯ ಸಹಿತ ಮೊದಲು ಮಾಡಿ ಸೋತುಕೊಂಡ ಕೂತ್ರು ಎಲ್ಲ ಸೋತಾಗ ಧರ್ಮರಾಜ ತೆಳಗ ಚೆಂಡ ಹಾಕಿ ಕೂತ ಅಲ್ಲಿ ಒಂದ್ ಅಗದ ಕೇಳ್ಯಾನ್ರಿ ಅವ ದುರ್ಯೋಧನ ಎಲ್ಲ ಸೋತಾನೆ ತೆಳಗ ಚೆಂಡ ಹಾಕ್ಯದ್ಯೋ ಧರ್ಮ ಇನ್ನ ಒಂದು ಬೆಲೆ ಬಾಳು ಬದುಕೈತಿ ನಿನ್ನ ಮನ್ಯಾಗ ತಂದ್ ಹಚ್ಚ ಅದನ್ನೊಂದು ಅದ್ಯಾವುದತ್ತ ಕೇಳದಾಗ ನಿನ್ನ ಹೆಣ್ತಿದಳ ದ್ರೌಪದ ಆಕಿನ ತಂದ ಇಡು ಪಗಡಿ ಆಟದಾಗ
ಅಕ್ಕಿನ ಸರ್ಕಾರ ಪಗಡಿ ಆಡದೊಳಗಿಟ್ಟು ನೀ ಗೆದ್ದಿ ಅಂದ್ರೆ ಹಿಂದೆ ಸೋತಿರೋ ಆಸ್ತಿ ಎಲ್ಲ ವಾಪಸ್ ಕೊಡ್ತಾನಂದ ದುರ್ಯೋಧನ. ನೀ ಹೇಳ್ತಿ ಹೆಣ್ತಿನ ಮೇಟಿಗೆ ಅಂತ ಹೇಳಿ ಮಾಡ್ಕೊಂಡೆ ಹೆಣ್ತಿನ ಯಾವಂದ್ರೆ ಮಾತು ಕೇಳಿ ಯಾವನ ಕೈಯಾಗರೆ ಕೊಟ್ಟು ಬರೋ ಗಂಡದಿ ಖರೆ ನೀ ಮೆಟ್ಟಿ ಹಚ್ಚು ಗಂಡ ಅಲ್ಲ. ನಂದ ಪುರಾಣ ಲೇಖಿ ಅದ, ನಿಂದ ಬಾಯಿ ತುಂಡಿ ಐತಿ, ನನ್ನ ಪುರಾಣ ಲೇಖಿ ಐತಿ. ಮಾಡ್ಕೊಂಡು ಹೆಣ್ತಿನ ಕೊಟ್ಟು ಬಂದಿ ಅಲ್ಲೋ ನನ್ನ ತಂಗಳ ತುಕಡಿ. ಇದನ್ನ ಮ್ಯಾಗ ಕಾಲಿಟ್ರೆ ಸತ್ತ ಹೋಗ್ತದಿ ಖರೆ ಏನ್ ಮಾಡ್ತೀವ. ಆ ಕಾಳಿಕಾದೇವಿ ಪರಮಾತ್ಮ ಇದಿ ಮ್ಯಾಗ ಕಾಲ್ ಕೊಟ್ಟಂಗ ಆಗ್ತದ. ಹಂಗ ಸ್ವತಃ ಧರ್ಮರಾಜ ಇದ್ದಾವ ಮಾಡ್ಕೊಂಡು ಹೆಣ್ತಿನ ಸೋತ ಮೈಯಲ್ಲಿ ಮೆಟ್ಟಿಗೆ ಹಚ್ಚಿದಿ. ನಾ ಮಾತ್ರ ನಿನ್ನ ಪುರಾಣ ಲೇಖಿ ಮೆಟ್ಟಿಗೆ ಹಚ್ಚಿ ನೋಡ. ನಿಮ್ಮ ಸತ್ಯವಾನನ ಪ್ರಾಣ ತಗೊಂಡು ಹೋಗಿದ್ದ ಯಮಲೋಕಕ್ಕೆ ಯಮರಾಜ. ಯಮಲೋಕಕ್ಕೆ ತಗೊಂಡು ಹೋಗಿದ್ದ ಯಮರಾಜನ ಸಂಗಾಟ ಯಮಲೋಕಕ್ಕೆ ಹೋಗಿ ಸತ್ತರು ಸತ್ಯ ಗಂಡನ ಪ್ರಾಣ ತಂದ ಮರಳಿ ಮೆಟ್ಟಿಗೆ ಹಚ್ಚಿ ಬಿಟ್ಟಾಳ. ಜಗದಾಗ ಸತ್ಯವಾನ ಸಾವಿತ್ರಿ ಅಂತ ಜಾಗಳಿಸಾಳ. ಸತ್ತ ಗಂಡನ ಪ್ರಾಣ ನಾವು ತಂದ ಮೆಟ್ಟಿಗೆ ಹಚ್ಚಿದೀವು, ಸತ್ತ ಹೆಣ್ತಿ ಪ್ರಾಣ ನೀನು ತಂದ ಮೆಟ್ಟಿಗೆ ಹಚ್ಚಿನಿ. ನಂಗ ಪುರಾಣ ಲೇಖಿ ಕೂಡ ಮುಂದಿನ ಸಂಧಿ ಇರ್ಲಿ. ಹಂಗೇನು ಬ್ಯಾಡಿಪ್ಪ, ನಾಳೆ ಛತ್ಯಾನ ಬೇಕಾದ ಈಗ ಕಡಿಸ್ಕಿಸಿಂದ ಏನು ಮಾಡ್ತೀವನ. ಅದಕ್ಕೆ ಹೇಳತ್ಯಾರ ಎಲ್ಲ ನನ್ನಿಂದಾಗೈತಿ, ನಾ ಬಹಳ ದೊಡ್ಡವ. ಅದಕ್ಕೆ ಈಗೇನು ಕೇಳ್ತಾರಿ ಕವಿಗಳು, ನಾವೇ ದುಡಿದು ನಾವೇ ಊಟ ಮಾಡುವುದು ನಿನ್ನ ದೇವರ ಪಾಲ ಏನೈತಿ ನಡಿ. ನಾವೇ ದುಡಿಯೋದು ನಾವೇ ಊಟ ಮಾಡುವುದು ಏ ನಿನ್ನ ದೇವರ ಪಾಲ ಏನತಿ. ಏ ನಮ್ಮ ಸುಖ ದುಃಖ ನಾವೇ ನೋಡತೀವ, ಕಣದಾಳ ಕೋತಿಯ